ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ. ಸೊ ನೋಡ್ರಿ ಇವತ್ತ ಫುಲ್ ಕೇಂಡಿ ಕಡಲ್ಲ ನಮ್ಮ RCB ವಿನ್ ಆಗೈತ್ರಿ. ಇನ್ನೇನ್ ಖುಷಿ ನಮಗ. ಮತ್ತ ಅದು ಅಫಿಷಿಯಲ್ ಆಗಿ ಇವತ್ತ ಕ್ವಾಲಿಫೈ ಆಗ್ಬಿಟ್ಟೈತಿ ನಮ್ದು RCB. 2026 ಸೀಸನ್ ಒಳಗ ಫಸ್ಟ್ ಟೀಮ್ ಕ್ವಾಲಿಫೈ ಆಗಿದ್ ಯಾವ್ದಾರ ಅಂದ್ರ ನಮ್ದು RCB ಹೊಡ್ರಿಶ್ ಆಗ್ಯ ನಮ್ಮ ಅಜ್ಜಿಗೆ. ಸೊ ಇವತ್ತು ನೋಡ್ರಿ ನಮ್ದು RCB ಫುಲ್ ಕ್ವಾಲಿಫೈ ಆಗ್ಬಿಟ್ಟೈತಿ. ನಾವು ಫುಲ್ ಖುಷಿಯಾಗ. ಸೊ ನೋಡ್ರಿ ಪಂಜಾಬ್ದವ್ರು ಇವತ್ತ ಗೆಲ್ಬೇಕಾಗಿತ್ತು, ಅವ್ರು ಗೆಲ್ಲಿಲ್ಲ. ಸೋತು ಸೀದಾ ಸುಣ್ಣಾಗಿ ಮನಿಗ್ ಹೋಗ್ಯಾರ. ಸೊ ಈ ಒಂದ್ ಚಾನ್ಸ್ ಯಾರಿಗಪ್ಪ ಅಂತಂದ್ರ ನಾವ್ ಗೆದ್ದಿದ್ದಕ್ಕ CSK ಟೀಮ್ ಇನ್ನ ಅವನ ಪ್ಲೇ ಆಫ್ಸ್ ಒಳಗ ಉಳ್ಕೊಂಡೈತಿ. ಇಲ್ಲಿಗಪ್ಪ ಅಂತಂದ್ರ ಪ್ಲೇ ಆಫ್ಸ್ ಇದ್ಲಿದ್ದ ಮನಿಗ್ ಹೋಗ್ಬೇಕಾಗಿತ್ತು CSK ಟೀಮ್. ಸೊ ಹೇಟ್ರಸ್ ಇರ್ಲಿ ಬೇಕಾದ್ರ ಇರ್ಲಿ ನಮ್ ಕಾಲ್ ಕೆಳಗ್ ಬರ್ಬೇಕು. ಮರ್ಯಾದೆ ಕೊಟ್ರ ಮರ್ಯಾದೆ ತಗೋಬೇಕ, ಹಂಗಿರತ್ತ. ಸೊ ನೋಡ್ರಿ ನಮ್ಮ RCB ಮಾತ್ರ ಇವತ್ತು ಗೆದ್ದ ಕೇಶ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗೈತಿ. ಸೊ RCB ಗರ್ಜನೆ ಇವತ್ತ IPL ಸೀಸನ್ ಒಳಗ ಲಾಸ್ಟ್ ಟೈಮ್ ಕಪ್ ಗೆದ್ದೈತಿ. ಈ ಸೀಸನ್ ಒಳಗ ಫಸ್ಟ್ ಟೀಮ್ ಕ್ವಾಲಿಫೈ ಆಗೈತಿ. ಸೊ ಒಂದ್ ಟೈಮ್ ನೊಳಗ ನಮ್ದು RCB ಕ್ವಾಲಿಫೈ ದೂರ ಮಾತ್ರ ಮ್ಯಾಚ್ ಗೆಲ್ಬೇಕಂತಂದ್ರ ತಿಣಿಕ್ಯಾಟ ಗೆಲ್ತಿದ್ರ. ಸೊ ಈ ಟೈಮ್ ಒಳಗ ನಮ್ದು RCB ಮಾತ್ರ ಫುಲ್ ಅಂದ್ರ ಫುಲ್ ಚೇಂಜ್ ರೀ. RCB ಏನಾರ ಇತ್ತಪ್ಪ ಅಂತಂದ್ರ ಗರ್ಜನೆ ಅದು ನಮ್ ಪೂರಾ ಇಡೀ IPL ಬೆಂಕಿನ ಹಚ್ಚಂಗೈತಿ. ಈಗ ನಮ್ ಟೀಮ್ ಮಾತ್ರ ಫುಲ್ ಪಾರಂದಾಗ ಐತಿ. ನೋಡ್ರಿ ಇವತ್ತ ಅದರ ಕ್ಯಾಪ್ಟನ್ ಇಲ್ಲ ಅಂದ್ರ ಮ್ಯಾಚ್ ಗೆದ್ದೀವಿ ನಾವು. ಸೊ ನಾವ್ ಮ್ಯಾಚ್ ಗೆಲ್ಲುದ್ರಾಗ ಅವನ ಫಿಕ್ಸ್. ಸೊ ನೋಡ್ರಿ ಪಂಜಾಬ್ದವ್ರಂಕರು ಸೋತ್ ಬಿಟ್ಟಾರ. ಈಗ ಏನೇ ಹೇಳಕ್ ಆಗಂಗಿಲ್ಲ ಅವ್ರ ಬಗ್ಗೆ. ನೋಡ್ರಿ ನೀವು ಸ್ಟಾರ್ಟಿಂಗ್ 6 ಮ್ಯಾಚ್ ಗೆದ್ದು ಒಂದ್ ಟೈ ಆಗಿ ಮತ್ತೀಗ 6 ಮ್ಯಾಚ್ ಸೋತಾರ. ಸೊ ಇದು ನಮ್ದು RCB ಯಾರ್ಯಾರು ಟ್ವೀಟ್ ಮಾಡ್ತಾರ ಎಲ್ಲರಿಗ ಕಟ್ಟಿಟ್ಟು ಬುತ್ತಿದ ಇದು ಹಿಂಗ ಆಗ್ಬೇಕು. ಆದಾಗ ನಮ್ಮ RCB ಟ್ರೋಲ್ ಮಾಡೋದು ಬಿಡ್ತಾರ. ಸೊ ನೋಡ್ರಿ ಟಾಸ್ ಆದ್ಗಳೇನೆ ಮಟ ಮಧ್ಯಾಹ್ನ ಬಿಸಲಾಗ ನಮ್ಮ RCB ಹುಲಿಗಳು ಬ್ಯಾಟಿಂಗ್ ಆಡಕ್ ಬಂದು. ಸೊ ಬಂದವನ ಒಂದು 6 ಒಂದೇ ಬಾಲ್ 6 ಕಿಂಗ್ ಕೊಹ್ಲಿ ಬ್ಯಾಟ್ಲಿದ್ದ 6 ಬಿತ್ರಿ. ಲಾಸ್ಟ್ ಮ್ಯಾಚ್ 2 ಡಕೌಟ್ ಆಗ್ಯಾನ, 1 ಸೆಂಚುರಿ ಹೊಡೆದಾನ. ಸೊ ಈ ಮ್ಯಾಚ್ ಒಂದು ಹಾಫ್ ಸೆಂಚುರಿ ಹೊಡ್ರಿಶ್ ಆಗ್ಯಾನ ಮಜ್ಜಿಗೆ. ಸೊ ನೋಡ್ರಿ ಒಂದು ಹಾಫ್ ಸೆಂಚುರಿ ಬಂದೈತಿ, 1 ಸೆಂಚುರಿ ಬಂದೈತಿ. ಸೊ ಮ್ಯಾಚ್ ಒಳಗ 58 ರನ್ ಹೊಡೆದಾನ ಇವತ್ತಿನ ಮ್ಯಾಚ್ನ್ಯಾಗ. ಜೋಕಾಬ್ ಬೆತ್ತಲ್ ಸ್ವಲ್ಪ ಜಲ್ದಿ ಔಟ್ ಆಗ್ಯಾನ ಖರೆ, ಆದ್ರ ಅವನು ಒಂದ್ 4 ಗಜ್ ಕೊಟ್ಕೇಶ ಔಟ್ ಆಗ್ಯಾನ. ಸೊ ನೋಡ್ರಿ 1 ವಿಕೆಟ್ ಬೀಳಾನ. ಈ ಕಡೆ ಪಡಿಕಲ್ ಬಂದ್ರಿ, ಪಡಿಕಲ್ ಬಂದ್ ಒಂದೇ ಬಾಲ್ 6 ರೀ. ಸೀದಾ ಹೊರಗ 6 ಸ್ಟೇಡಿಯಂ ಇದ್ದ ಹೊರಗ 6 ಪಾರ್. ಈ ಇನ್ನಿಂಗ್ಸ್ ಸ್ಟಾರ್ಟ್ ಆಗೈತಿ. ಪಡಿಕಲ್ಲನ್ನ ಮಾತ್ರ ಯಾರು ಹಿಡ್ಕೊಂಡಾಗ ಆ ನಮೂನಿ ಬ್ಯಾಟಿಂಗ್ ಮಾಡಕ್ ಕುಂತ ಬಿಟ್ಟಾನ. ಸೊ ಒಂದ್ ಸೈಡ್ ವಿರಾಟ್ ಕೊಹ್ಲಿ ಹೊಡ್ಯಾಕ್ ಕುಂತ್ರ, ಒಂದ್ ಸೈಡ್ ಪಡಿಕಲ್ ಹೊಡ್ಯಾಕತ್ತಾನ. ಅವನ ಪಂಜಾಬದ ಬಾಲರ್ ನೀರಾಗಿ ಹೋಗ್ಬಿಟ್ರ ಅವ್ರು ಇವತ್ತ ಮಟ ಮಧ್ಯಾಹ್ನ ಬಿಸಲಾಗಿ ನೀರಾಗಿ ಹೋಗ್ಬಿಟ್ಟಾರ ಇವತ್ತ. ಸೊ ಆ ನಮೂನಿ ಬ್ಯಾಟಿಂಗ್ ಲೈನ್ ಅಪ್ ಐತಿ ನಮ್ದು. ಪಡಿಕಲ್ ಔಟ್ ಆಗಾನ ಬಂದಂತ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಏನ ಬ್ಯಾಟಿಂಗ್ ರೀ. ಅವನ ಮೊದ್ಲ ಈ ಹುಲಿಗೆ ಬ್ಯಾಟಿಂಗ್ ಸಿಗವಲ್ದು, ಬಾಲಿಂಗ್ ಸಿಗವಲ್ದು ಅಂತಂದು ಬೆಂಚ್ನಾಗ ಕೂಂಡ್ ಎಲ್ಲ ಕೆಂಪ್ ಆಗಿಬಿಟ್ಟಿತ್ತ. ಸೊ ಇವತ್ತ ಬಂದ್ ಕೇಸಿ ಎಲ್ಲಾ ಬಾಲರ್ನು ಬಿಟ್ಟಿಲ್ಲ, ಎಲ್ಲಾರ್ನು ರುಬ್ಬ್ಯಾಡಿದೆ. ಸೊ ಮಸ್ತ್ ಬ್ಯಾಟಿಂಗ್ ಮಾಡ್ಯಾನ. ಸೊ ಇವತ್ತ 75 ರನ್, 40 ಬಾಲಿಗೆ 75 ರನ್ ಹೊಡೆದಾನ. ಒಂದ್ ಸೈಡ್ ಮಾತ್ರ ಪೂರಾ 12 ಮಾಡ್ಯಾನ ಪಂಜಾಬ್ ಬಾಲರ್ಸ್ ನ. ಸೊ ಈ ಕಡೆ ಒಂದ್ ಟೈಪ್ ಆದ್ರ ಆ ಕಡೆ ವಿರಾಟ್ ಕೊಹ್ಲಿ ಒಂದು ಹಾಫ್ ಸೆಂಚುರಿ ಇನ್ನಿಂಗ್ಸ್ ಹೊಡೆದಾನ. ಹಾಫ್ ಸೆಂಚುರಿ ಇನ್ನಿಂಗ್ಸ್ ಹೊಡೆದ್ ಕೇಸಿ ಹೊಡ್ಯಾಕ್ ಹೋಗಿದ್ದ ಸೀದಾ ಕ್ಯಾಚ್ ಆಗ್ಬಿಡ್ತದ. ಸೊ ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ನೆಕ್ಸ್ಟ್ ಬಂದಿದ್ದ ಅವನ ಟೀಮ್ ಡೇವಿಡ್ ರೀ. ಏನ ನಮ್ ಫಿನಿಶರ್ ನಿಟ್ಟೇವ್ ರಾಕ್ಷಸರನ್ನ ಫಿನಿಶರ್ ರೂಪದಾಗ. ಸೊ ನೋಡ್ರಿ ಫಿನಿಶರ್ ಬಂದವನ ತಮ್ಮ ಹೊಡ್ಯಾಕ್ ಚಾಲುನ ಟೀಮ್ ಡೇವಿಡ್. ಅವನ 12 ಬಾಲಿಗೆ 28 ರನ್ ಹೊಡೆದಾನ. ಸೊ ಟೋಟಲ್ ಆಗಿ ನಮ್ಮ RCB 226 ರನ್ ಹೊಡೆದೈತಿ. ಫಸ್ಟ್ ಬ್ಯಾಟಿಂಗ್ ಆಡಕ್ ಬಂದ್ 226 ರನ್ ಹೊಡೆದೈತಿ. ಸೊ ಸೆಕೆಂಡ್ ಬ್ಯಾಟಿಂಗ್ ಇವ್ರು ಆಡಕ್ ಬಂದಿಂತ ಪ್ಲೇಯರ್. ಸೊ ಇವ್ರು ಬಾಳ್ ಆಗ್ಬಿಡತ್ರಿ. ಸ್ಟಾರ್ಟಿಂಗ್ ನಮ್ ಭುವನೇಶ್ವರ್ ಕುಮಾರ್ ಏನ್ IPL ಒಳಗ ಅವನ ಬೆಂಕಿ ಬಾಲರ್ ಇದು. ನಮ್ಮ RCB ಪರವಾಗಿ ಎಲ್ಲ ಇಡೀ IPL ಗೆ ಬೆಂಕಿ ಬಾಲರ್. ಮತ್ತ ಇವತ್ತು 2 ವಿಕೆಟ್ ತಗದೈತೆ. 1ನೇ ಓವರ್ಗ 1 ವಿಕೆಟ್ ಪ್ರಿಯಾನ್ ಶಾರ್ಯಾಂದ್. ಸೊ ಮತ್ತೆ 3ನೇ ಓವರ್ದಾಗ 1 ವಿಕೆಟ್, 2ನೇ ಓವರ್ದಾಗ 1 ವಿಕೆಟ್. ಏನ್ ಮೇಲೆ 3 ವಿಕೆಟ್ ಬಿದ್ಬಿಟ್ಟು ರೀ. ಶ್ರೇಯಸ್ ಅಯ್ಯರ್ ಗೋಳ್, ಪ್ರಭ್ ಸಿಮ್ರನ್ ಸಿಂಗ್ ಗೋಳ್, ಎಲ್ಲಾರು ಗೋಳ್ ಆಗ್ಬಿಟ್ರ ಇವತ್ತ. ಸೊ ನಮ್ದು ಬಾಲಿಂಗ್ ಲೈನ್ ಅಪ್ ಫುಲ್ ಕೇಂಡಿ ಕಡಲ್ಲ ಗೆಚ್ ಗಿಲ್ಗಿಲ್ ಐತಿ. ಸೊ ಅಂತದ್ರಾಗ ನಡಬರ್ಕ ಬ್ಯಾಟ್ಸ್ಮನ್ ಬಂದಂತ ಅವ್ನು ಯಾರು ಶಶಾಂಕ್ ಸಿಂಗ್ ಯಾರು ನಮ್ಮ RCB ಜೋಡಿನ ಹಾಡಕ್ತಾನಿವ. ಲಾಸ್ಟ್ ಮ್ಯಾಚ್ ಫೈನಲಿಗೂ ನಮ್ಮ RCB ಜೋಡಿನ ನಿಂತಿದ್ದ. ಇವತ್ತುನು ನಮ್ಮ RCB ಜೋಡಿನ ನಿಂತು ಹೊಡೆದನ್ ರನ್. ಆದ್ರೆ ಏನ್ ರನ್ ಹೊಡಿಲಿ ಬಿಡ್ಲಿ ವಿಕೆಟ್ ಹೋತ್ರಿ ಅವಂದು. ಸೊ ನಮ್ಮ RCB ಇವತ್ತ 22 ರನ್ ಇಲ್ಲೇ ವಿನ್ ಆಗೈತೆ. ಸೊ ಅವ್ರು ಹೊಡೆದಿದ್ದು ಬರೀ 200 ರನ್ ಅಷ್ಟ. ಮುಂದೆ ಮ್ಯಾಗ 22 ರನ್ ಹೊಡ್ಯಾಕ್ ಆಗ್ಲಾರ ಸೋತ್ ಬಿಟ್ಟಾರ. ಅಫಿಷಿಯಲ್ ಆಗಿ ನಮ್ ಟೀಮ್ RCB ಇವತ್ತು ಕ್ವಾಲಿಫೈ ಆಗೈತಿ. ಅಂಡ್ IPL ಒಳಗ ನಮ್ ಟೀಮ್ ಇದ ಗರ್ಜನೆ ಏನಂತ ಎಲ್ಲರಿಗೂ ತಿಳಿಸೈತ್ರಿ. ಇನ್ನು ಏನಿಲ್ಲಿ ಇನ್ನು ಸೆಮಿಫೈನಲ್ ಫೈನಲಿಗೆ ಅಟ್ಟ ಇನ್ನು ನಮ್ ಎದುರಿಗೆ ಬರ್ರ ಅನ್ನೋದು CSK ಒಂದು ಚಾನ್ಸ್ ಐತಿ. ಸೊ ಆ ಚಾನ್ಸ್ ಅನ್ನ ಅವ್ರು ಯುಟಿಲೈಸ್ ಮಾಡ್ಕೊಂಡ್ರ ಬರ್ರಿ ಒಳಗ ಮತ್ತೆ ಅಲ್ಲಿ ಹೊಡೆದ್ ನಿಮ್ಗೆ ಹೊರಗೆ ಓಡಿಸ್ತೇವ. ಸೊ ಅಂತದ್ರಾಗ ಇವತ್ತ RCB ಮ್ಯಾಚ್ ಗೆದ್ದು ಬಿಟ್ಟೈತಿ.
ಎಲ್ಲರೂ ನಾವು ವಿಡಿಯೋ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂಡ್ ಇವತ್ತು ಮಾತ್ರ ನಮ್ RCB ವಿನ್ ಆಗೈತಿ. ಎಲ್ಲಾರು ಕಮೆಂಟ್ ಬಾಕ್ಸ್ ಒಳಗ ಜೈ RCB ಅಂತ ಕಮೆಂಟ್ ಹಾಕ್ಬಿಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.